ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಆ್ಯಕ್ಚುಲಿ ಪಾರ್ಟ್ 2 ವೀಡಿಯೋಸ್ ಆಗಿರುತ್ತೆ. ಇನ್ನು ಬೆಳಗ್ಗೆಯಿಂದ ಗಣೇಶನ ಚೆನ್ನಾಗಿ ಕುಣ್ಕೊಂಡು ಎಂಜಾಯ್ ಮಾಡಿದ್ವಿ. ಸಂಜೆ ಇನ್ನೇನು ಬಿಡೋ ಟೈಮ್ ಆಯಿತು. ಸೊ ಸಂಜೆ ಕೂಡ ಪುರೋಹಿತರನ್ನ ಕರೆಸಿದ್ದೀವಿ. ಪೂಜೆ ಮಾಡಿ ಇನ್ನೇನು ಗಣಪತಿನ ವಿಸರ್ಜನೆ ಮಾಡೋ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ. ನಮಃ ಓಂ ಅವ್ಯಾಯಾಯೈ ನಮಃ ಓಂ ಭೂತಾಯೈ ನಮಃ ಓಂ ಗಣಾಧ್ಯಕ್ಷಾಯೈ ನಮಃ ಓಂ ದ್ವಿಜಪ್ರಿಯಾಯೈ ನಮಃ ಓಂ ಅಗ್ನಿಗರ್ವಚ್ಚಿದೇ ನಮಃ ಓಂ ಇಂದ್ರಶ್ರೀಪ್ರದಾಯೈ ನಮಃ ಓಂ ವಾಣಿಬಲಪ್ರದಾಯೈ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯೈ ನಮಃ ಓಂ ಶರ್ವತ್ತ ನೋಡಿದ್ರಲ್ಲ, ಮಹಾಮಂಗಳಾರತಿ ಕೂಡ ನಡೀತಾ ಇದೆ. ಸೊ ಬೆಳಗ್ಗೆಯಿಂದ ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ಕೊಂಡೋದ್ವಿ. ಆದರೆ ನಾವು ಏನು ಅಂದ್ಕೊಂಡಿದ್ವೋ ಅದಕ್ಕಿಂತ ತುಂಬ ಚೆನ್ನಾಗೇ ಇವತ್ತು ಗಣೇಶ ಕೂರಿಸಿರೋ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಾಯಿತು. ನಾನಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಗಿದೆ ಗೈಸ್. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಪೂಜೆ ಮಾಡಿದ್ದು ಮತ್ತು ಸಂಜೆ ಕೂಡ ಹೋಮ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗಲಿಲ್ಲ. ಬೆಳಗ್ಗೆ ಹೋಮ ಮುಗಿಸಿ ಸಂಜೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮುಗಿಸಿ ಇನ್ನೇನು ಗಣೇಶ ತೊಗೊಂಡು ಹೋಗಬೇಕು. ಸೊ ಮಹಾಮಂಗಳಾರತಿ ಮುಗಿಸ್ಕೊಂಡು ಗಣೇಶ ತೆಗಿಬೇಕಾದ್ರೆ ನಿಮಗೊಂದು ಗೋವಿಂದ ಗೋವಿಂದ ಸೊ ಇನ್ನೇನು ಪೂಜೆ ಕೂಡ ಚೆನ್ನಾಗೇ ಮುಗೀತು. ಸೊ ನಮ್ಮ ಏರಿಯಾದಲ್ಲಿರೋ ಸಣ್ಣ ಸಣ್ಣ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ಸ್ಪೆಷಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿತಿನು, ಅಕ್ಕನ ಮಕ್ಕಳು ಮತ್ತು ಕಸಿನ್ ಸಿಸ್ಟರ್ಸು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ನೀವು ನೋಡ್ತಾ ಇರ್ಬೋದು, ಮಹಾಮಂಗಳಾರತಿ ಮುಗಿದ್ಮೇಲೆ ಆ್ಯಕ್ಚುಲಿ ಮನೆ ಹತ್ರನೇ ಏರಿಯಾದಲ್ಲಿ ಇರೋರೆಲ್ಲರೂ ಕೂಡ ಕುಣಿಯೋಣ ಅಂತ ಕುಣಿತಾ ಇದೀವಿ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ. ಹಾಗೆ ಈಗ ಮುಂದೆ ಒಂದು ನಿಮಗೆ ವಿಡಿಯೋ ತೋರಿಸ್ತೀನಿ ನೋಡಿ, ಒಂದು ಕ್ಲಿಪ್ಪಿಂಗು. ಅದು ನೋಡಿದ್ರೆ ನಿಮಗಂತೂ ತುಂಬಾ ಆಶ್ಚರ್ಯ ಆಗುತ್ತೆ ಗೈಸ್. ಏನಪ್ಪ ಅದು ಅಂತ ಹೇಳಿದ್ರೆ, ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೋಡಿದ್ದೀವಿ ಸೊ ದೇವ್ರ ಅಳತೆ ಅಂತ. ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆ ಗೌರಿ ಕೂಡ ಪೂಜೆ ಮುಗಿಸಿ ಇನ್ನೇನು ತೆಗಿತಿದ್ದೀವಿ ಅನ್ನುವಾಗ ನೋಡಿ ಹೆಂಗೆ ಅಳ್ತಾ ಇದೆ ಅಂತ. ನಾನು ತುಂಬ ಹತ್ತಿರದಿಂದನೇ ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು ನೀವು.
ಸೊ ತುಂಬ ಅಂದರೆ ತುಂಬಾ ಅಳ್ತಿದ್ದಾಳೆ. ನೋಡಿದ್ರಲ್ಲ ಹೆಂಗೆ ಅಳ್ತಿದ್ದಾಳೆ ನಮ್ಮ ಮನೆ ಗೌರಿ ಅಂತ. ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇದು ಅರಸೀಕೆರೆ ಹತ್ರ ಮುಂದೆ ಒಂದು ಊರಿದೆ ಮಾಡಾಳು ಅಂತ. ಸೊ ಮಾಡಾಳು ಗೌರಮ್ಮ ಅಳುತ್ತೆ ಅನ್ನೋದನ್ನು ನಾನು ಕೇಳಿದ್ದೆ. ಬಟ್ ನಿಜವಾಗ್ಲೂ ಅಳುತ್ತಾ ಅನ್ನೋದು ಒಂದು, ಯಾಕೆ ಅಂತ ಹೇಳಿದ್ರೆ ನಾನು ಅದು ನೋಡಿಲ್ಲ. ನಾನು ಹಾಸನ ಡಿಸ್ಟ್ರಿಕ್ಕೆ ಆಗಿದ್ದರೂ ಕೂಡ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗಿಲ್ಲ. ಅಂದರೆ ಈಗಲೂ ಇದೆಯಾ ಆ ಥರ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಆಶ್ಚರ್ಯ ಆಗೋಯಿತು. ಗೌರಿ ನಾನು ಅದು ಸೆಕೆಗಿರ್ಬೋದು ಅಂತ ಒರೆಸಿ ಕೂಡ ನೋಡ್ತಾ ಇದ್ದೆ. ನಾನು ಏನು ಮಾಡಿದ್ರು ಕೂಡ ಅದು ಅಳ್ತಾನೇ ಇದೆ. ಅದಕ್ಕೆ ಮುತ್ತೈದೆಯರೆಲ್ಲ ಆರತಿ ಮಾಡ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಸೊ ಗೌರಿ ಅಳ್ತಾ ಇರೋದ್ರಿಂದ ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಕೂಡ ಮಾಡ್ಕೊತಾ ಇದ್ದಾರೆ. ಒಂಥರ ಎಲ್ರಿಗೂ ಕೂಡ ಆಶ್ಚರ್ಯ ಆಗೋಗಿದೆ ಗೈಸ್. ನಮ್ಮ ಮನೇಲೇ ಈ ಥರ ಆಗಿದೆಯಲ್ಲ, ಗೌರಿ ಅಳ್ತಾ ಇದ್ದಾಳಲ್ಲ ಅಂಥೇಳಿ ಎಲ್ಲರೂ ಕೈ ಮುಗಿದು ಮತ್ತು ಒಂದಷ್ಟು ಜನ ಮುತ್ತೈದೆಯರು ಸೇರಿ ಆರತಿ ಮಾಡಿ ಗೌರಮ್ಮನ್ನ ಕಳ್ಸೋಣ ಅಂಥೇಳಿ ಕಳಿಸ್ತಾ ಇದ್ದಾರೆ. ಅದರಲ್ಲೂ ನೋಡಿದ್ರಲ್ಲ ಆರತಿ ಎಲ್ಲ ಮಾಡಿದ್ರೂ ಕೂಡ ಇದು ಆ್ಯಕ್ಚುಲಿ ನಾನು 2ನೇ ಟೈಮು ನಾನು ಇದನ್ನು ಒರೆಸಿದ್ರು ಕೂಡ ಅಳ್ತಾ ಇದೆ ನೋಡಿ. ಎಷ್ಟು ಹತ್ತಿರದಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬಾ ಇದಾಗೋಯಿತು. ಬಟ್ ಏನು ಮಾಡೋದು, ಟೈಮ್ ಆಗೋಗಿತ್ತು, ರಾಹುಕಾಲ ಕೂಡ ಆಗಿರೋದ್ರಿಂದ ಎಲ್ಲರೂ ಕೂಡ ತುಂಬ ಭಕ್ತಿಯಿಂದನೇ ಪ್ರಾರ್ಥನೆ ಮಾಡಿ ಗೌರಮ್ಮನ ಕಳ್ಸೋಣ ಅಂಥೇಳಿ ಕಳಿಸ್ತಾ ಇದ್ದೀವಿ. ಫಸ್ಟ್ ಅದಕ್ಕೆ ಗಣೇಶನ ತೆಗಿಬಾರ್ದಲ್ಲ, ಸೊ ಗೌರಿನೇ ತೆಗಿಯೋಣ ಅಂಥೇಳಿ ಅಕ್ಕ ಮತ್ತು ನನ್ನ ಕಸಿನ್ ಸಿಸ್ಟರು, ನನ್ನ ತಂಗಿ ಎಲ್ಲರೂ ಸೇರಿ ಗೌರಿ ಮುಂದೆ ಏನೇನು ಇಟ್ಟಿದ್ವೋ ಅದೆಲ್ಲ ತೆಗೆದು ಪಕ್ಕಕ್ಕಿಟ್ಟು, ಸೊ ಗೌರಿನ ಒಂದು ತಟ್ಟೆಲಿ ಇಟ್ಕೊಳ್ಳೋಣ ಅಂಥೇಳಿ ಇಟ್ಕೊತಾ ಇದ್ದಾರೆ. ಗೌರಿನ ಇಟ್ಕೊಂಡಾದಮೇಲೆ ಸೊ ಗಣೇಶನ ತೆಗಿಬೇಕು. ಅದಕ್ಕೆ ಗಣೇಶನ ತೆಗಿಯೋಕ್ಕೆ ಜಾಗ ಮಾಡಿಕೊಡ್ಬೇಕಲ್ಲ, ಸೊ ಹಾಗಾಗಿ ಗೌರಿನ ತೆಗೆದು ಫಸ್ಟೇ ಇಟ್ಕೊಂಡಿದ್ದೀವಿ. ಗೌರಿನ ತೆಗೆದು ಒಂದು ತಟ್ಟೆಲೆಲ್ಲ ಇಟ್ಕೊಂಡಾದಮೇಲೆ ನಿತಿನ್ ಆ್ಯಕ್ಚುಲಿ ಗಣಪತಿಗೆ ದೃಷ್ಟಿಗೆ ಮತ್ತು ಕಾಯಿ ಹೊಡೆಯೋಣ ದೃಷ್ಟಿಯಾಗಿರುತ್ತೆ ಅಂಥೇಳಿ ತಗೊಳ್ತಾ ಇದ್ದಾನೆ. ಇನ್ನು ಅವನೇ ಇದೆಲ್ಲ POP ಗಣೇಶನ ತೊಗೊಂಬಂದು ಈ ಥರ ಡೆಕೋರೇಟ್ ಮಾಡಿರೋದೆಲ್ಲ ಅವನೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದ. ಡೆಕೋರೇಟ್ಗೆ ಒಂದು 3,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದ ಅವನು. ಗೌರಿ, ಅದರಲ್ಲೂ ಗೌರಿ ಅಳ್ತಿರೋದು ನೋಡಿ ಅವನಿಗೂ ಕೂಡ ತುಂಬ ಆಶ್ಚರ್ಯ. ಅವನಿಗೂ ಏನೋ ಗೊತ್ತಿಲ್ಲ, ದೇವ್ರಂದರೆ ತುಂಬಾ ಭಕ್ತಿ ಜಾಸ್ತಿ. ಸೊ ಗಣೇಶನಿಗೆ ಈಡ್ಗಾಯಿ ಎಲ್ಲ ಹೊಡೆದಾದ್ಮೇಲೆ ಗೌರಿನ ತಗೊಂಡು ಹೋಗ್ತಾ ಇದ್ದೀವಿ. ಗೌರಿನ ಮಂಜು ಇಟ್ಕೊಂಡಿದ್ದಾಳೆ ನೋಡ್ಬೋದು. ಮುಂದೆ ಗೌರಿ ಬರ್ತಾ ಇದೆ. ಇನ್ನು ಗಣೇಶನ ನೋಡಿ ಎಷ್ಟು ಗ್ರ್ಯಾಂಡಾಗಿ ತಗೊಂಡು ಹೋಗ್ತಾನೆ ಅಂತ. ದೇವ್ರನ್ನ ಕುಣಿಸ್ದಂಗೆ ಗಣೇಶನ್ನು ಕುಣಿಸ್ಕೊಂಡೇ ತಗೊಂಡು ಹೋಗ್ತಾರೆ. ಸೊ ನಾನು ನಿಮಗೆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಸೊ ಇನ್ನೇನು ಗಣೇಶ ಹೋಗ್ತಿದೆ ಅಂಥೇಳಿ ನಮಗೂ ಕೂಡ ತುಂಬಾ ಬೇಜಾರು ಕೂಡ ಆಗ್ತಾಯಿದೆ. ಗಣೇಶನ ಗಾಡಿಗಿಟ್ಟ ಮೇಲೆ ಲಾಸ್ಟಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕುಣಿದ್ಬಿಡೋಣ ಅಂಥೇಳಿ ಗಣೇಶನ ಗಾಡಿಗಿಟ್ಟು ಯಾವ ಥರ ಎಂಜಾಯ್ ಮಾಡ್ತಾಯಿದ್ದೀವಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಗೈಸ್.
ನೋಡಿದ್ರಲ್ಲ, ನನಗೆ ಸುಸ್ತಾದ್ರೂ ಆ್ಯಕ್ಚುಲಿ ಅಭಿಗೆ ಸುಸ್ತಾಗಲಿಲ್ಲ. ಸೊ ದೇವ್ರಂದರೆ ಈ ತಮಟೆ ಸೌಂಡು, ಡ್ಯಾನ್ಸ್ ಅಂದರೆ ಅವಳಿಗೆ ಒಂಥರ ಕ್ರೇಜು. ತುಂಬ ಚೆನ್ನಾಗಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ ಗೈಸ್. ಚೆನ್ನಾಗಿ ಕುಣ್ದಾಕ್ಬಿಟ್ಟಿದ್ದಾಳೆ ಅಭಿ ಅಂತೂ. ಸೊ ಎಲ್ಲರೂ ಕುಣ್ದಾದ್ಮೇಲೆ ಇನ್ನು ಲಾಸ್ಟಲ್ಲಿ ಗಣೇಶನಿಗೆ ಮತ್ತು ಗೌರಿಗೆ ಮತ್ತೆ ಎಲ್ಲರೂ ಕೂಡ ಇಲ್ಲಿ ಸೊ ಯಾರ್ಯಾರು ಕ್ಲಿಪ್ಪಿಂಗ್ಸ್ ತೊಗೊಬೇಕು ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಅಷ್ಟರಲ್ಲಿ ಋತ್ವಿಕ್ ಎದ್ಬಿಟ್ಟ. ಸೊ ನಾನು ಪಾಪುನ ಎತ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕ್ಲಿಪ್ಪಿಂಗ್ಸು ಅದು ಇದು ಸ್ವಲ್ಪ ಎಲ್ಲ ಕದಾದ್ಮೇಲೆ ಸ್ವಲ್ಪ ಹುಡುಗರೆಲ್ಲ ಜೈಕಾರ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಅವರು ಬ್ಯಾಚ್ ಸಂಘದ ಮತ್ತು ಗರುಡರ ಯುವಕರ ಸಂಘ ಅಂತ ಹೇಳಿ ತರುಣ್ ಆ್ಯಕ್ಚುಲಿ ಜೈಕಾರ ಸೊ ಎಲ್ಲರೂ ಚೆನ್ನಾಗಿ ಕುಣ್ದಾದ್ಮೇಲೆ ಅದೇನೋ ಗೊತ್ತಿಲ್ಲ, ಆ್ಯಕ್ಚುಲಿ ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡು ಅಂತ ಹೇಳಿದ್ರೆ ರಿತಿಕ್ಷನ್ನ ಮಾಡ್ತಾನೆ ಇರಲಿಲ್ಲ. ಸೊ ಈಗ ಎಲ್ಲರೂ ಕುಣಿಯೋದು ನೋಡಿ ಅವಳು ಕುಣಿತಿದ್ದಾಳೆ. ನನಗಂತೂ ಲಾಸ್ಟಲ್ಲಾದರೂ ಕುಣಿದ್ಲಲ್ಲ ಅಂತ ತುಂಬ ಖುಷಿ ಆಯಿತು. ನೋಡೋದ್ರಲ್ಲ ಗ್ಲೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.